ದಿವ್ಯಾಂಗರ ಸಶಕ್ತೀಕರಣಕ್ಕೆ ಸರ್ಕಾರ ಹಲವು ಕ್ರಮ ಕೈಗೊಂಡಿದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ಸಚಿವ ಡಾ ವೀರೇಂದ್ರ ಕುಮಾರ್ ಲೋಕಸಭೆಯಲ್ಲಿಂದು ಹೇಳಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಈ ಹಿಂದೆ ಬೇರೆ ಬೇರೆ ಹೆಸರಿನಿಂದ ಕರೆಯಲಾಗುತ್ತಿದ್ದ ವಿಶೇಷ ಚೇತನರನ್ನು ಪ್ರಧಾನಿಯವರು ದಿವ್ಯಾಂಗ ಹೆಸರಿನಲ್ಲಿ ಕರೆಯುವ ಮೂಲಕ ಆ ಸಮುದಾಯದ ಗೌರವ ಹೆಚ್ಚಾಗಿದೆ ಎಂದರು. ಪಿಎಂ ದಿವ್ಯಾಶಾ ಕೇಂದ್ರದ ಮೂಲಕ ದಿವ್ಯಾಂಗರಿಗೆ ಎಲ್ಲ ಸೌಲಭ್ಯ ಹಾಗೂ ವಿಶೇಷ ಉಪಕರಣಗಳ ವಿತರಣೆಗೆ ಏಕಗವಾಕ್ಷಿ ವ್ಯವಸ್ಥೆ ಮಾಡಲಾಗಿದೆ. ದೇಶಾದ್ಯಂತ 100ಕ್ಕೂ ಹೆಚ್ಚು ದಿವ್ಯಾಶಾ ಕೇಂದ್ರ ಸ್ಥಾಪಿಸಲಾಗಿದ್ದು 2,95,000ಕ್ಕೂ ಹೆಚ್ಚು ದಿವ್ಯಾಂಗರಿಗೆ 342 ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಮೌಲ್ಯದ ಸಹಾಯಕ ಉಪಕರಣಗಳನ್ನು ವಿತರಿಸಲಾಗಿದೆ ಎಂದರು. ದಿವ್ಯಾಂಗರಿಗೆ ತ್ರಿಚಕ್ರ ವಾಹನ ವಿತರಿಸಲು 80% ಅಂಗವೈಕಲ್ಯ ಅರ್ಹತೆಯನ್ನು ವಿದ್ಯಾರ್ಥಿಗಳಿಗಾಗಿ 40%ಕ್ಕೆ ಇಳಿಕೆ ಮಾಡಲಾಗಿದೆ. 5 ವರ್ಷದೊಳಗಿನ ಶ್ರವಣದೋಷ ಮಕ್ಕಳಿಗೆ 6 ಲಕ್ಷ ರೂಪಾಯಿವರೆಗಿನ ಚಿಕಿತ್ಸಾ ಸೌಲಭ್ಯ ನೀಡಲಾಗುತ್ತಿದೆ. ಅಪಘಾತಗಳಲ್ಲಿ ಅಂಗಾಂಗ ಕಳೆದುಕೊಂಡವರಿಗೆ 5 ಲಕ್ಷ ರೂಪಾಯಿವರೆಗೆ ಸಹಾಯಧನ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ದಿವ್ಯಾಂಗರಿಗೆ ಕೌಶಲ್ಯಾಭಿವೃದ್ಧಿ ಜೊತೆಗೆ ಉದ್ಯೋಗ ಒದಗಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದ್ದು, ಸರ್ಕಾರಿ ಉದ್ಯೋಗದಲ್ಲಿ ದಿವ್ಯಾಂಗರಿಗೆ ಮೀಸಲಾತಿಯನ್ನು 3% 5%ಕ್ಕೆ ಏರಿಕೆ ಮಾಡಲಾಗಿದೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. मोटराइज गाड़ी का भी वितरण किया। प्रशिक्षण प्राप्त करने के उपरांत वो अपना कोई कार्य प्रारंभ करना चाहते हैं तो दिव्यांगता वित्त एवं विकास निगम से उनको कम ब्याज की दर पर उनको राशि उपलब्ध कराई जाती है और उसके द्वारा निर्मित जो वस्तुएं होती हैं, हमारे बहुत सारे दिव्यांगजन गांव में रहते हैं, शहरों के स्लिम एरिया में रहते हैं, लेकिन उनको सामान बेचने के लिए प्लेटफॉर्म नहीं मिल पाता है। तो ऐसे दिव्यांगजनों के लिए वो सामान विक्रय करने के लिए दिव्य कला मेलों की शुरुआत की गई है और देश भर में अभी तक 30 दिव्य कला मेले लगाए गए हैं। इन 30 दिव्य कला मेलों के माध्यम से दिव्यांगजन अपने द्वारा निर्मित वस्तुओं का विक्रय वहां पर करते हैं। इससे उनका आर्थिक सशक्तिकरण भी हो रहा है और आरक्षण की बात जो उनके द्वारा की गई है, तो शासकीय मान्यता प्राप्त स्कूलों में जो 3% का आरक्षण था उसको बढ़ाकर 5% किया गया और शासकीय नौकरियों में भी आरक्षण को 3% से बढ़ाकर 4% किया गया. Sir, I would like to know whether there has been any revision ಇದಕ್ಕೂ in the ಮುನ್ನ assistance. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ದಿವ್ಯಾಂಗರಿಗೆ ಒದಗಿಸಲಾಗುತ್ತಿರುವ ಸೌಲಭ್ಯ ಹಾಗೂ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಕುರಿತು ಪ್ರಶ್ನಿಸಿದರು. What is the current status of reservation for persons with disability in government jobs? Thank you, sir.